ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸೂರ್ಯ ಕನಕನ ಆಫೀಸ್ಗೆ ಹೋಗ್ತಾನೆ. ಕನಕ ಕೆಲಸ ಮಾಡುವಂಥ ಹಾಸ್ಪಿಟಲ್ಗೆ ಹೋಗಿ ಕನಕನ ಹತ್ರ ಮಾತಾಡ್ತಾನೆ. ಹಾಗೆ ಸೂರ್ಯನನ್ನು ಕೂಡ ಕನಕ ನೋಡ್ತಾಳೆ. ಏನು ಭಾವ ಇಲ್ಲಿ ಅಂತ ಕೇಳ್ತಾಳೆ. ಆಗ ಇಲ್ಲಿ ಒಂದು ಡ್ರಾಪ್ ಇತ್ತು, ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಮತ್ತೆ ಕೇಳ್ತಾನೆ, ಕನಕ ನಿನಗೆ ಬೇಜಾರಿಲ್ಲ ಅಂತ ಹೇಳಿದರೆ ನಾನು ನಿನ್ನ ಹತ್ರ ಒಂದು ಮಾತು ಕೇಳಲ್ಲ ಅಂತ ಹೇಳಿ. ಅದಕ್ಕೆ ಕನಕ ಹೇಳ್ತಾಳೆ, ಸಂಕೋಚ ಇಲ್ಲದೆ ಕೇಳಿ ಭಾವ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಸೂರ್ಯ ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿಬಿಡಮ್ಮ ಅಂತ ಹೇಳಿ. ಅಂದರೆ ನಾನು ನಿನಗೆ ಹುಡುಗ ಹುಡ್ಕೋದು ಗೊತ್ತಲ್ವಾ, ನಿನಗೆ ಆ ಹುಡುಗ ಯಾವ ಕೆಲಸದಲ್ಲಿ ಇದ್ದರೆ ಒಳ್ಳೆಯದು, ಸರ್ಕಾರಿ ಕೆಲಸನ ಅಥವಾ IT BTಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಅದಕ್ಕೆ ಕನಕ ಸ್ವಲ್ಪ ಹೊತ್ತು ಯೋಚನೆಯನ್ನು ಮಾಡ್ತಾಳೆ. ಆದರೆ ಕನಕ ಯಾವುದಕ್ಕೂ ಕೂಡ ಉತ್ತರನೇ ಕೊಡೋದಿಲ್ಲ. ಸ್ವಲ್ಪ ಹೊತ್ತು ಹಾಗೆ ನಿಂತು ಬಿಡ್ತಾಳೆ. ಇತ್ತ ಕಡೆ ಶೀಲಾ ಮತ್ತು ವಾಸುದೇವ್ ಅವರ ಮಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಮಗ ಮತ್ತು ಅಳಿಯನನ್ನು ಅವರ ಮನೆಗೆ ಕರ್ಕೊಂಡು ಬರುವಂಥ ಯೋಚನೆಯನ್ನು ಮಾಡಿರ್ತಾರೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಶೀಲಾ ರೋಹಿಣಿಯನ್ನೇ ನೋಡ್ತಾ ಇರ್ತಾರೆ. ಆಗ ರೋಹಿಣಿ ಕೇಳ್ತಾಳೆ, ಯಾಕಂಟಿ ಹೊಸಬ್ರನ್ನು ನೋಡಿದಾಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ ಶೀಲಾ ಹೇಳ್ತಾಳೆ, ಯಾವತ್ತೂ ನೀವು ನನ್ನ ಮನೆಗೆ ಬಂದಿರಲಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳಿ ಶೀಲಾ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ನಿಮ್ಮ ಹತ್ರ ಒಂದು ಹೆಲ್ಪ್ ಬೇಕಿತ್ತು, ಅದಕ್ಕೆ ಬಂದೆ ಅಂತೇಳಿ. ಆಗ ಶೀಲಾ ಒಳಗಡೆ ಕರೀತಾರೆ, ಬಾ ಅಮ್ಮ ಒಳಗಡೆ ಅಂತೇಳಿ. ಹಾಗೆ ರೋಹಿಣಿ ಕೂಡ ಒಳಗಡೆ ಬರ್ತಾಳೆ. ಆಗ ವಾಸುದೇವ್ ರೋಹಿಣಿಯನ್ನು ನೋಡಿ ಕೇಳ್ತಾರೆ, ಈಕೆ ಅಂತೇಳಿ. ಆಗ ಶೀಲಾ ಅವಳನ್ನು ಇಂಟ್ರೊಡ್ಯೂಸ್ ಮಾಡ್ತಾಳೆ, ಇವನು ರವಿಯ ಅಣ್ಣನ ಹೆಂಡತಿ. ಆಗ ವಾಸುದೇವ್ ಹೇಳ್ತಾರೆ, ಓಹೋ ಮಲೇಷಿಯನ್ ಸೊಸೆ ಅಂತೇಳಿ. ಅದು ರೋಹಿಣಿಗೆ ಕಿಂಡಲ್ ಮಾಡಿದ ರೀತಿಯಲ್ಲಿ ಇರುತ್ತೆ. ಆದರೆ ವಾಸುದೇವ್ ಮಾತ್ರ ರೋಹಿಣಿ ಹತ್ರ ಅಷ್ಟೊಂದು ಸರಿಯಾಗಿ ಮಾತಾಡೋದಿಲ್ಲ. ಆನಂತರ ಶೀಲಾ ಅವಳನ್ನು ಒಳಗಡೆ ಕರ್ಕೊಂಡೋಗಿ ಮಾತಾಡ್ತಾಳೆ. ಇತ್ತ ಕಡೆ ಕನಕ ಮೀನನಿಗೆ ಫೋನ್ ಮಾಡ್ತಾಳೆ. ಆಗ ಮೀನಾ ಕೂಡ ಫೋನ್ ರಿಸೀವ್ ಮಾಡ್ತಾಳೆ. ಆಗ ಕನಕ ಹೇಳ್ತಾಳೆ, ಭಾವ ಇಲ್ಲಿಗೆ ಬಂದಿದ್ರು ಅಂತ ಹೇಳಿ. ಅದಕ್ಕೆ ಮೀನಾ ಕೇಳ್ತಾಳೆ, ಭಾವ ಅಲ್ಲಿಗೆ ಬಂದಿದ್ರ ಅಂತ ಹೇಳಿ. ಹೌದು ಅಂತ ಹೇಳಿ ಕನಕ ಹೇಳ್ತಾಳೆ. ಮತ್ತು ಮೀನಾ ಕೇಳ್ತಾರೆ, ಅವರು ಏನು ಕೇಳಿದರು ಅಂತ ಹೇಳಿ. ಅವರು ಹುಷಾರಾಗಿದ್ದಾರೆ ತಾನೇ ಅಂತ ಕೇಳ್ತಾಳೆ. ಆಗ ಕನಕ ಹೇಳ್ತಾಳೆ, ಹುಷಾರಾಗಿದ್ದರು ಅಕ್ಕ, ಆದರೆ ಅವರು ನನ್ನ ಮದುವೆ ಬಗ್ಗೆ ಕೇಳೋಕ್ಕೆ ಬಂದಿದ್ದರು. ಏನು ಕೇಳಿದರು ಅಂತ ಹೇಳಿ ಮೀನಾ ಕೇಳ್ತಾಳೆ. ಅಂದರೆ ನಾನು ಮದುವೆ ಆಗೋ ಹುಡುಗ ಯಾವ ರೀತಿ ಇರಬೇಕು, ಹೇಗಿರಬೇಕು, ಯಾವ ಕೆಲಸದಲ್ಲಿರಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ನೀನೇನು ಹೇಳಿದೆ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅವರು ಕೇಳಿದಂಥ ಕ್ವಶನ್ಗೆ ನಾನು ಸರಿಯಾಗಿ ಉತ್ತರ ಕೊಟ್ಟೆ ಅಂತ ಹೇಳಿ ಕನಕ ಹೇಳ್ತಾಳೆ. ಮೀನನಿಗೆ ಒಂದು ಸಲ ಭಯ ಆಗುತ್ತೆ, ಇವಳೇನಾದರೂ ಮದುವೆ ವಿಷಯ ಹೇಳಿಬಿಟ್ಲಾ ಅಂತ ಹೇಳಿ ಹೆದರಿಕೆ ಆಗುತ್ತೆ. ಮತ್ತೆ ಮೀನಾ ಕೇಳ್ತಾಳೆ ಕನಕನ ಹತ್ರ, ಏನು ಅಂತ ಹೇಳಿದೆ ಅಂತ. ಅದಕ್ಕೆ ಕನಕ ಹೇಳ್ತಾಳೆ, ನೀನು ಅವರ ಹತ್ರನೇ ಕೇಳ್ಕೋ ಅಕ್ಕ ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಕನಕ ಹೇಳ್ತಾಳೆ, ಆದಷ್ಟು ಬೇಗ ಭಾವನ ಮನಸ್ಸನ್ನು ಬದಲಾಯಿಸ್ಕೊಳ್ಳಿಕ್ಕೆ ಹೇಳು, ಅವರು ಸುಮ್ಮನೆ ಶ್ರಮ ತಗೊಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಸರಿ ನಾನು ಅವರ ಹತ್ರ ಮಾತಾಡ್ತೇನೆ ಅಂತ ಹೇಳಿ ಹೇಳ್ತಾಳೆ. ಶೀಲಾ ರೋಹಿಣಿಯನ್ನು ನೋಡಿ ಕೇಳ್ತಾರೆ, ಯಾಕಮ್ಮ ರೋಹಿಣಿ ತುಂಬ ಬೇಜಾರಲ್ಲಿದ್ಯಾ ಅಂತ ಹೇಳಿ. ಹಾಗೆ ರೋಹಿಣಿ ಹೇಳ್ತಾಳೆ, ಹುಷಾರಾಗಿದ್ದೇನೆ ಆಂಟಿ, ಆದರೆ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಿ ಬಿದ್ದಿದ್ದೇನೆ, ನನಗೆ ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ಬೇಕು ಅಂತೇಳಿ. ಆಗ ಶೀಲಾ ಕೇಳ್ತಾಳೆ, 2 ಲಕ್ಷ ರೂಪಾಯಿ ಅಂತೇಳಿ. ಹೌದು ಆಂಟಿ, ನಾನು 1 ತಿಂಗಳಲ್ಲಿ ರಿಟರ್ನ್ ಕೊಟ್ಬಿಡ್ತೀನಿ, ಪ್ಲೀಸ್ ಆಂಟಿ, ನನಗೆ ತುಂಬ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಹೇಳ್ತಾಳೆ. ಮತ್ತೆ ರೋಹಿಣಿ ಶೀಲಾನ ಹತ್ರ ಕೇಳ್ತಾಳೆ, ಆಂಟಿ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತೇಳಿ. ಆಗ ಶೀಲಾ ಹೇಳ್ತಾಳೆ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ದೊಡ್ಡ ಅಮೌಂಟ್ ಅಲ್ವಾ, ನಾನು ಒಂದು ಸಲ ನಮ್ಮ ಮನೆಯವರ ಹತ್ರ ಕೇಳಿ ನೋಡ್ತೇನೆ ಅಂತ ಹೇಳಿ ಹೇಳ್ತಾಳೆ. ಆಯಿತು ಅಂತ ಹೇಳಿ ರೋಹಿಣಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ಶೀಲಾ ಬಂದು ವಾಸುದೇವ್ ಹತ್ರ ಹೇಳ್ತಾರೆ. ಆಗ ವಾಸುದೇವ್ ಹೇಳ್ತಾನೆ, ಈ ಮಿಡ್ಲ್ ಕ್ಲಾಸ್ ಜನಗಳೇ ಇಷ್ಟು ದೊಡ್ಡ ಸಂಬಂಧ ಸಿಕ್ಕಿದ್ರೆ ಸಾಕು, ದುಡ್ಡನ್ನು ಹೇಗೆ ತೆಗೆದುಕೊಳ್ಬೇಕಂತಲೇ ಹೊಂಚಾಗ್ತಾ ಇರ್ತಾರೆ ಅಂತೇಳಿ. ಅಷ್ಟು ದೊಡ್ಡ ಅಮೌಂಟಾ, ನನ್ನ ಹತ್ರ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಶೀಲಾ, ಸರಿ ರೀ, ನಾನು ಅವಳ ಹತ್ರ ಹಾಗೇನೆ ಹೇಳ್ತೇನೆ ಅಂತ ಹೇಳಿ ಹೋಗ್ತಾರೆ. ಮತ್ತು ವಾಸುದೇವ್ ಶೀಲಾನನ್ನು ತಡೆದು ನಿಲ್ಲಿಸ್ತಾರೆ. ಶೀಲಾ 1 ನಿಮಿಷ ಅಂತ ಹೇಳಿ ಹೇಳ್ತಾರೆ. ಮತ್ತೆ ವಾಸುದೇವ್ ಹೇಳ್ತಾರೆ, ಆ ಹುಡುಗಿ ಕೇಳ್ತಾ ಇರುವಂಥ ದುಡ್ಡನ್ನು ಕೊಟ್ಟು ಕಳಿಸು ಅಂತ ಹೇಳಿ ಹೇಳ್ತಾರೆ. ಆಗ ಶೀಲಾ ಹೇಳ್ತಾಳೆ, ಒಂದು ಸಲ ಇಲ್ಲ ಅಂತ ಹೇಳ್ತೀರಾ. ಅದಕ್ಕೆ ವಾಸುದೇವ್ ಹೇಳ್ತಾರೆ, ನಮ್ಮ ಮಗಳು ಅಳಿಯನ್ನ ಈ ಥರ ಆದರೂ ನಮ್ಮ ಮನೆಗೆ ಕರ್ಕೊಂಡು ಬರುವಂಥ ಒಳ್ಳೆ ದಾರಿ ಕಣೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಶೀಲಾ ಕೇಳ್ತಾರೆ, ಇವಳಿಗೆ ದುಡ್ಡು ಕೊಟ್ಟರೆ ಶ್ರುತಿ ಮತ್ತು ರವಿ ಹೇಗ್ರಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ. ಆಗ ವಾಸುದೇವ್ ಹೇಳ್ತಾರೆ, ಈ ಹುಡುಗಿ ಆ ಮನೆ ಸೊಸೆ ಆಗೋಕ್ಕೆ ಹೇಳದೇ ಇರುವಂಥ ಸುಳ್ಳಿಲ್ಲ, ಇವಳು ಚೆನ್ನಾಗಿದ್ದರೆ ಸಾಕು ಅನ್ನೋಂಥ ಸ್ವಾರ್ಥ ಇರುವಂಥ ಹುಡುಗಿ, ಇವಳಿಂದ ನಮಗೇನಾದರೂ ಉಪಯೋಗ ಆಗ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳು ಕೇಳಿದಷ್ಟು ಹಣವನ್ನು ಕೊಟ್ಟು ಕಳಿಸು ಅಂತ ಹೇಳಿ ಹೇಳ್ತಾರೆ. ಆಗ ರೋಹಿಣಿ ಕೇಳ್ತಾಳೆ, ಅಂಕಲ್ ಏನು ಹೇಳಿದರು ಅಂತ ಹೇಳಿ. ಅವರು ದುಡ್ಡು ಕೊಡೋಕ್ಕೆ ಒಪ್ಪಿದ್ರು ಅಂತ ಹೇಳಿ ಶೀಲಾ ಹೇಳ್ತಾಳೆ. ಹಾಗಾದರೆ ಇವಾಗಲೇ ದುಡ್ಡು ಸಿಗುತ್ತಾ ಆಂಟಿ ಅಂತ ಕೇಳ್ತಾಳೆ ರೋಹಿಣಿ. ಆಗ ಶೀಲಾ ಹೇಳ್ತಾಳೆ, ಅಷ್ಟೊಂದು ದುಡ್ಡು ಇವಾಗ ಮನೆಯಲ್ಲಿಲ್ಲ, ನಿನ್ನ ಅಕೌಂಟ್ ಡೀಟೇಲ್ಸ್ ಕಳಿಸು, ನಾನು ಗೂಗಲ್ ಪೇ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ.
ಹಾಗೆ ರೋಹಿಣಿ ವಾಸುದೇವರ ಹತ್ರ ಬಂದು ಹೇಳ್ತಾಳೆ ಥ್ಯಾಂಕ್ಸ್ ಅಂಕಲ್ ಅಂತೇಳಿ. ಅದಕ್ಕೆ ವಾಸುದೇವ್ ಹೇಳ್ತಾರೆ ಥ್ಯಾಂಕ್ಸ್ ಎಲ್ಲ ಯಾಕೆ, ಇವತ್ತು ನಿನಗೆ ನಮ್ಮಿಂದ ಸಹಾಯ ಬೇಕು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ, ನಾಳೆ ನನಗೆ ಏನಾದರೂ ಸಹಾಯ ಬೇಕಿದ್ರೆ ನೀನು ಮಾಡಲ್ವಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ ಖಂಡಿತ ಮಾಡ್ತೇನೆ ಅಂಕಲ್ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಸೂರ್ಯ ತುಂಬ ಖುಷಿಯಾಗಿ ಮನೆಗೆ ಬರ್ತಾನೆ. ಮನೆಗೆ ಬರುವಾಗ ಹಾಡನ್ನು ಕೂಡ ಹೇಳ್ಕೊಂಡು ಬರ್ತಾನೆ. ಆಗ ಮೀನಾ ಕೇಳ್ತಾಳೆ ಏನ್ರಿ ಇವತ್ತು ತುಂಬ ಖುಷಿಯಾಗಿದ್ದೀರಾ? ಹೌದು ಕಣೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ನಾನಿವತ್ತು ಕನಕನ ಆಫೀಸ್ಗೆ ಹೋಗಿದ್ದೆ, ಅವಳು ನಿನ್ನಾಗೆ ಅಲ್ಲ, ನೀನು ಮುಚ್ಚಿಟ್ಟಿದ್ದ ಎಲ್ಲ ಸತ್ಯವನ್ನು ಅವಳು ಹೇಳಿಬಿಟ್ಲು ಅಂತ ಹೇಳಿ ಹೇಳ್ತಾನೆ. ಆಗ ಮೀನನಿಗೆ ಶಾಕ್ ಆಗುತ್ತೆ. ಮೀನಾ ಎನಿಸ್ತಾಳೆ ಒಂದು ವೇಳೆ ಮದುವೆ ವಿಷಯ ಏನಾದರೂ ಕನಕ ಸೂರ್ಯನ ಹತ್ರ ಹೇಳಿಬಿಟ್ಲಾ ಅಂತ ಹೇಳಿ ಮೀನನಿಗೆ ಭಯ ಆಗುತ್ತೆ. ಆಗ ಮೀನಾ ಕೇಳ್ತಾಳೆ ನಾನು ಮುಚ್ಚಿಟ್ಟಿರೋ ವಿಷಯ ಅಂದರೆ ಏನ್ರಿ ಅಂತ ಹೇಳಿ. ಆಗ ಸೂರ್ಯ ಹೇಳ್ತಾನೆ ನಿನ್ನ ತಂಗಿಗೆ ಎಂಥ ಗಂಡು ಬೇಕು ಅಂತ ಹೇಳೋದು ಅಂತ ಹೇಳಿ ಹೇಳ್ತಾನೆ. ಸೂರ್ಯ ಕನಕನ ಹತ್ರ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಾನೆ. ಹುಡುಗ ಸರ್ಕಾರಿ ಕೆಲಸನ ಅಥವಾ ಪ್ರೈವೇಟ್ ಕೆಲಸದಲ್ಲಿರಬೇಕಾ ಅಂತ ಹೇಳಿ. ಕನಕ ಅರುಣ್ನೇ ಮನಸ್ಸಲ್ಲಿಟ್ಟುಕೊಂಡು ಎಲ್ಲ ಅವನು ಯಾವ ರೀತಿ ಇದ್ದಾನೆ ನೋಡಿ ಅದೇ ರೀತಿಯಾಗಿ ಕ್ವಶನ್ಗೆ ಆನ್ಸರ್ ಕೊಡ್ತಾಳೆ. ಸರ್ಕಾರಿ ಕೆಲಸದಲ್ಲಿರಬೇಕು, ಒಬ್ಬನೇ ಮಗ ಆಗಿರಬೇಕು, ಅದನ್ನೆಲ್ಲ ಸೂರ್ಯನ ಹತ್ರ ಹೇಳ್ತಾನೆ. ಮತ್ತೆ ಸೂರ್ಯ ಮೀನನ ಹತ್ರ ಕೇಳ್ತಾನೆ ನಿನಗೆ ಏನಾದರೂ ಇಂಥ ಕನಸುಗಳು ಇರಲಿಲ್ವ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ ನನಗೆ ಮದುವೆ ಬಗ್ಗೆ ಯಾವುದೇ ಕನಸುಗಳು ಇರಲಿಲ್ಲ, ಆದರೆ ಕನಸನ್ನು ಇಟ್ಕೊಂಡಿರುವಂಥ ಕನಕನ ಆಸೆನೇ ನೆರವೇರ್ತಾ ಇಲ್ಲ. ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಕನಕ ಅರುಣ್ನೇ ಮನಸ್ಸಲ್ಲಿಟ್ಕೊಂಡು ಉತ್ತರ ಕೊಟ್ಟಿದ್ದಾಳೆ ಅಂತೇಳಿ ಹೇಳ್ತಾಳೆ. ಆಗ ಸೂರ್ಯನಿಗೆ ಕೋಪ ನೆತ್ತಿಗೇರುತ್ತೆ. ಮೀನನ ಕೈಯನ್ನು ಎಳೆದುಕೊಂಡು ದರದರನೇ ಎಳೆದುಕೊಂಡು ಹೋಗ್ತಾನೆ. ಮಂಜನ ಓದೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಆಗ ಮಂಜನ ತಾಯಿ ಬಂದು ಕೇಳ್ತಾರೆ ಮಂಜ ಏನಾದರೂ ಕೆಲಸ ಹುಡುಕ್ತಾ ಇದೆಯೇನು ಅಂತೇಳಿ. ಆಗ ಮಂಜ ಮೊಬೈಲ್ ನೋಡ್ಕೊಂಡಿರ್ತಾನೆ. ಮಂಜ ಹೇಳ್ತಾನೆ ಮೊಬೈಲಲ್ಲೆಲ್ಲ ಕೆಲಸ ಹುಡ್ಕೋಕೆ ಆಗಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾನೆ. ಅದೇನಿದ್ರು ಬಿಸ್ನೆಸ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗೆ ಕನಕ ಕೂಡ ಕೆಲಸದಿಂದ ವಾಪಸ್ ಮನೆಗೆ ಬರ್ತಾಳೆ. ಆಗ ಕನಕನ ತಾಯಿ ಹೇಳ್ತಾರೆ ಮನೆಗೆ ಬರುವಾಗ ಅಂತ ಮುಖ ಓದಿಸ್ಕೊಂಡು ಬರೋದಲ್ವ, ಅಲ್ಲ ಕಣೆ, ಕೆಲಸದಿಂದ ಮನೆಗೆ ಬರುವಾಗ ನಗ್ತಾ ಮನೆಗೆ ಬರಬೇಕು ಅಂತ ಹೇಳಿ ಹೇಳ್ತಾಳೆ. ಕನಕನ ತಾಯಿ ಕೇಳ್ತಾರೆ ಹೌದು ನೀನು ಕೆಲಸಕ್ಕೇನೆ ಹೋಗಿದ್ದೆ ಅಥವಾ ಅದು ಸುತ್ತಾಡೋಕೆ ಹೋಗಿದ್ದೆ ಅಂತೇಳಿ. ಆಗ ಕನಕನಿಗೆ ಕೋಪ ಬರುತ್ತೆ. ಕನಕ ವಾಯ್ಸ್ ರೇಸ್ ಮಾಡಿ ಹೇಳ್ತಾಳೆ ನಾನು ಕೆಲಸಕ್ಕೇನೆ ಹೋಗಿದ್ದೆ, ಸಾಕ್ಷಿ ಬೇಕಾ, ಹೋಗು ನಿನ್ನ ಅಳಿಯಂದ್ರನ್ನು ಕೇಳ್ಕೊ ಅಂತ ಹೇಳಿ ಹೇಳ್ತಾಳೆ. ಆಗ ಮಂಜ ಹೇಳ್ತಾನೆ ಯಾರು ಸೂರ್ಯಭಾವನ, ಹೌದು ಅಂತ ಹೇಳಿ ಕನಕ ಹೇಳ್ತಾಳೆ. ಮತ್ತೆ ಮಂಜ ಕೇಳ್ತಾನೆ ಅವರು ಏನಕ್ಕೆ ಬಂದಿದ್ರು, ಇಂಟರ್ವ್ಯೂ ತಗೊಳ್ಳೋಕೆ ಬಂದಿದ್ರು ಅಂತ ಹೇಳಿ ಕನಕ ಹೇಳ್ತಾಳೆ. ಆಗ ಕನಕನ ತಾಯಿ ಹೇಳ್ತಾರೆ ಅದು ಏನು ಮಾತಾಡ್ತಾ ಇದೆಯಾ ಅದನ್ನು ಸರಿಯಾಗಿ ಅರ್ಥ ಆಗೋ ಥರ ಮಾತಾಡೆ ಅಂತೇಳಿ. ಅಷ್ಟೊತ್ತಿಗೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ ನನಗೊಂದು ಇವತ್ತು ಸತ್ಯ ಗೊತ್ತಾಯಿತು ಅಂತೇಳಿ. ಆಗ ಮೀನಾ ಕನಕನ ಮುಖ ನೋಡ್ತಾಳೆ. ಕನಕನಿಗೆ ಕನ್ನಡ ಭಾಷೆಯಲ್ಲಿ ಏನೋ ಹೇಳ್ತಾಳೆ. ಸರಿ ಅಂತೇಳಿ ಕನಕ ಕೂಡ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ ಕನಕ ನಾನು ನಿನ್ನ ಹತ್ರ ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ದೆ, ಹೌದಾ ಅಲ್ವ ಅಂತ ಹೇಳಿ ಕೇಳ್ತಾನೆ. ಹೌದು ಅಂತ ಹೇಳಿ ಕನಕ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ ಅಲ್ಲ ರೀ ನೀವು ಎದುರಿಸುವ ರೀತಿಯಲ್ಲಿ ಕೇಳಿದರೆ ಅವಳು ಏನು ಹೇಳ್ತಾಳೆ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು, ಅವಳು ಹೇಳ್ತಾಳೆ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಕನಕ ಕೂಡ ಉತ್ತರವನ್ನು ಕೊಡ್ತಾಳೆ. ಮತ್ತು ಎಲ್ಲ ಕ್ವಶನ್ಗಳನ್ನು ಸೂರ್ಯ ಕನಕನ ಬಾಯಿಂದಲೇ ಕೇಳಿಸ್ತಾನೆ. ಹಾಗೆ ಉತ್ತರವನ್ನು ಕೂಡ ಕೇಳ್ತಾನೆ. ಮತ್ತು ಸೂರ್ಯನೇ ಕೇಳ್ತಾನೆ ಕನಕನ ಹತ್ರ ನೀನು ಅರುಣ್ನ ಮನಸ್ಸಲ್ಲಿ ಇಟ್ಕೊಂಡು ಇದಕ್ಕೆಲ್ಲ ಉತ್ತರ ಕೊಟ್ಟಿಯ ಅಂತೇಳಿ. ಅದಕ್ಕೆ ಕನಕ ಏನೂ ಹೇಳೋದಿಲ್ಲ. ಮೀನಾ ಕೂಡ ಹೇಳ್ತಾಳೆ ಕನಕ ಹೇಳು ನೀನು ಮನಸ್ಸಲ್ಲಿ ಯಾರನ್ನಾದರೂ ಇಟ್ಕೊಂಡೇ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದ ಅಂತ ಹೇಳಿ ಕೇಳ್ತಾಳೆ. ಆಗ ಕನಕ ಕೂಡ ಹೇಳ್ತಾಳೆ ಹೌದು ನಾನು ಅರುಣ್ನೇ ಮನಸ್ಸಲ್ಲಿಟ್ಕೊಂಡು ಎಲ್ಲ ಕ್ವಶನ್ಗೆ ಉತ್ತರವನ್ನು ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ. ಹಾಗೆ ಮೀನನ ತಾಯಿ ಸರಿಯಾಗಿ ಬೈತಾರೆ ಕನಕನಿಗೆ, ಅದೇ ರೀತಿಯಾಗಿ ಹೊಡಿತಾರೆ. ಆಗ ಎಲ್ಲರೂ ಕೂಡ ಮೀನನ ತಾಯಿಯನ್ನು ಹೊಡಿಬೇಡಿ ಅಂತ ಹೇಳಿ ತಡಿತಾರೆ. ಮತ್ತೆ ಮೀನಾ ಹೇಳ್ತಾಳೆ ಪ್ರೀತಿ ಮಾಡಿದನ್ನು ದೂರ ಮಾಡೋ ತಪ್ಪು, ಅದು ಬಿಟ್ಟು ಈ ಥರ ಕ್ವಶನ್ ಕೇಳೋದು ಅದಕ್ಕಿಂತ ದೊಡ್ಡ ತಪ್ಪು, ಸಾಧ್ಯ ಆದರೆ ನೀನು ಅಳಿಯನಿಗೆ ಬುದ್ಧಿ ಹೇಳು ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗೆ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಸೂರ್ಯ ಕಾರ್ ಶೆಡ್ನ ಹತ್ರ ಬರ್ತಾನೆ. ಆಗ ಚೀತಾ ಕೇಳ್ತಾನೆ ಯಾಕೋ ಲೇಟು ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ ಬೇಗ ಬಂದು ಏನು ಮಾಡಬೇಕಿತ್ತು ಕಣೋ ಅಂತೇಳಿ, ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಚೀತಾ ಹೇಳ್ತಾನೆ. ಅದಕ್ಕೆ ಏನು ವಿಷಯ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಚೀತಾ ಹೇಳ್ತಾನೆ ನಾನಲ್ಲ ಅವರು ಅಂತ ಹೇಳಿ ಹೇಳ್ತಾನೆ. ಆಗ ಅರುಣ್ನ ತಾಯಿ ಕಾರ್ ಶೆಡ್ಗೆ ಬಂದಿರ್ತಾರೆ ಸೂರ್ಯನ ಹತ್ರ ಮಾತಾಡಲಿಕ್ಕೆ. ಹಾಗೆ ಸೂರ್ಯ ಅರುಣ್ನ ತಾಯಿಯನ್ನು ನೋಡಿ ಕೇಳ್ತಾನೆ ಏನು ಮೇಡಮ್ ಅವರೇ ನನ್ನ ಹಿಂದೆನೇ ಬರ್ತಾ ಇದ್ದೀರಾ ಅಂತೇಳಿ. ಆಗ ಅರುಣ್ನ ತಾಯಿ ಹೇಳ್ತಾರೆ ಮಗನ ಜೀವನಪ್ಪ, ಮಗನ ಮಮಕಾರ ಮೇಲೆ ಬರೋ ಹಾಗೆ ಮಾಡಿತು. ಆಗ ಅರುಣ್ನ ತಾಯಿ ಹೇಳ್ತಾರೆ ಕನಕ ಅರುಣ್ನ ಜೀವನದಲ್ಲಿ ಬಂದರೆ ಮಹಾಲಕ್ಷ್ಮಿ ಬಂದ ಹಾಗೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ ಅರುಣ್ ಕನಕನ ಜೀವನದಲ್ಲಿ ಬಂದರೆ ಶನಿ ಮಹಾತ್ಮ 7ನೇ ದಾರಿಗೆ ಬಂದ ಥರ ಅಂತ ಹೇಳಿ ಹೇಳ್ತಾನೆ.
ಮತ್ತೆ ಸೂರ್ಯ ಹೇಳ್ತಾನೆ ಅರುಣ್ನ ತಾಯಿ ಹತ್ರ, ಅಲ್ರಿ ಮೇಡಮ್ ನಿಮ್ಮ ಮಗ ಒಬ್ಬ ಚೆನ್ನಾಗಿದ್ರೆ ಸಾಕ, ನಮ್ಮ ಮಗು ಚೆನ್ನಾಗಿರೋದು ಬೇಡ ಅಂತ ಹೇಳಿ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ಚೆನ್ನಾಗಿರೋದಿಲ್ಲ ಅಂತ ನೀನು ಈಗಪ್ಪ ತೀರ್ಮಾನ ಮಾಡ್ತೀಯ ಅಂತ ಹೇಳಿ ಕೇಳ್ತಾರೆ. ಹಾಗೆ ಅರುಣ್ನ ತಾಯಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟು ಸೂರ್ಯನ ಮನಸ್ಸನ್ನು ಬದಲಾಯಿಸೋಕೆ ನೋಡ್ತಾರೆ. ಸೂರ್ಯ ಕೂಡ ಆ ಮಾತನ್ನು ಕೇಳ್ತಾ ಇರ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ, ಮೇಡಮ್ ಅವರೇ ನೀವು ಈ ಥರ ಉದಾಹರಣೆ ಕೊಡಬಾರ್ದು ಅಂತ ಹೇಳಿ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ಯಾಕಪ್ಪ ಸತ್ಯನ ಒಪ್ಕೊಳ್ಳೋಕೆ ಆಗೋದಿಲ್ವ ಅಂತ ಹೇಳಿ ಕೇಳ್ತಾರೆ. ಹಾಗೆ ಅರುಣ್ನ ತಾಯಿ ಹೇಳ್ತಾರೆ, ಸೂರ್ಯ ನೀನು ಬೇರೆ ಅಲ್ಲಪ್ಪ, ಅರುಣ್ ಬೇರೆ ಅಲ್ಲಪ್ಪ, ವಯಸ್ಸಿನಲ್ಲಿ ನಾನು ನಿನ್ನ ತಾಯಿ ಇದ್ದಾಗೆ ಅಂತ ಹೇಳ್ತಾರೆ. ಆಗ ಸೂರ್ಯನ ಮನಸ್ಸು ಸ್ವಲ್ಪ ಕರಗುತ್ತೆ. ತಾಯಿ ಅನ್ನೋ ಶಬ್ದ ಕೇಳಿದ್ರೇ ಸೂರ್ಯನಿಗೆ ಮನಸ್ಸು ತುಂಬ ಕರಗಿ ಹೋದಂತಾಗುತ್ತೆ. ಮತ್ತು ಅರುಣ್ನ ತಾಯಿ ರಿಕ್ವೆಸ್ಟನ್ನು ಮಾಡ್ತಾರೆ, ಕನಕ ನಿನಗೆ ಚೆನ್ನಾಗಿರಬೇಕು ಅಂತ ಹೇಳಿದರೆ ಈ ಮದುವೆಗೆ ಒಪ್ಕೋ ಅಪ್ಪ ಅಂತ ಹೇಳಿ ಹೇಳ್ತಾರೆ. ಮತ್ತು ಅರುಣ್ನ ತಾಯಿ ಕೇಳ್ತಾರೆ, ನಿನಗೆ ಏನಪ್ಪ ಅರುಣ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಭಯನಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ಅದೇ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ಆ ಮನೆಯಲ್ಲಿ ಅರುಣ್ ಮಾತ್ರ ಇರೋದಿಲ್ಲಪ್ಪ, ನಾನು ಕೂಡ ಇರ್ತೇನೆ, ನಾನು ಕನಕನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾರೆ. ನನಗೆ ಹೆಣ್ಮಗು ಇಲ್ಲಪ್ಪ, ಕನಕ ನನ್ನ ಮಗಳಾಗಿರ್ತಾಳೆ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ ಅಂತ ಹೇಳಿ ಅರುಣ್ನ ತಾಯಿ ಹೇಳ್ತಾರೆ. ಮತ್ತೆ ಅರುಣ್ನ ತಾಯಿ ಸೂರ್ಯನ ಹತ್ರ ಹೇಳ್ತಾರೆ, ಕ್ರೋಧ ಬಿಡು, ವಿಶಾಲವಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳಪ್ಪ, ಇದಕ್ಕಿಂತ ಹೆಚ್ಚು ನಾನು ಏನನ್ನೂ ಹೇಳಲಾರೆ ಅಂತ ಹೇಳಿ ಹೇಳ್ತಾರೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.